ಜೈ ಶ್ರೀರಾಮ್. ನಿಮ್ಮ ಮನೆ ಮಗಳು ಶ್ರೀಮತಿ ಸುಮಂಗಲಾ ಕೃಷ್ಣ ಕೊಪ್ಪರದ್ ಕನ್ನಡತಿ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಈ ದಿನ ಸ್ಥಳ ಪರಿಚಯದ ಬಗ್ಗೆ ನಾನು ಈ ವಿಡಿಯೋ ಮಾಡಿದ್ದೇನೆ. ಪ್ರವೇಶ ದ್ವಾರದಲ್ಲಿಯೇ ಶಿಲಾಶಾಸನಗಳು ನಮ್ಮನ್ನು ಎದುರುಗೊಳ್ಳುವ ಈ ಪುಣ್ಯ ಸ್ಥಳ ರಾಮಾಯಣದಲ್ಲಿ ಶ್ರೀರಾಮಚಂದ್ರನು ನಡೆದಾಡಿದ ಪುಣ್ಯಭೂಮಿ, ಭೈರವ ಮಹರ್ಷಿಗಳು ನೆಲೆಸಿದ್ದ ಸ್ಥಾನ, ಭೈರವಪುರದ ರಾಮಡೋಣಿ ಎಂದು ಚಿರಪರಿಚಿತವಾದಂತಹ ರಾಮಪಾದುಕೆಗಳು ಇದ್ದಂತಹ ಪವಿತ್ರ ಸ್ಥಳ. 1971ರಲ್ಲಿ ಶಿಥಿಲಾವಸ್ಥೆಯಲ್ಲಿದ್ದಂತಹ ಈ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಬೇಕೆಂಬ ಸಂಕಲ್ಪ ಹೊತ್ತು ಶ್ರೀರಾಮ ದೇವಸ್ಥಾನ ಟ್ರಸ್ಟ್, ಭೈರವಪುರ ಹಾಗೂ ಅಳವಂಡಿಯ ಸದ್ಭಕ್ತರು ಈ ಒಂದು ದೇವಸ್ಥಾನ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಕೊಂಡು 2014ರಲ್ಲಿ ನೂತನ ದೇವಸ್ಥಾನವನ್ನು ಕಟ್ಟಿಸಿ ಅದರಲ್ಲಿ ಶ್ರೀರಾಮನ ಪಾದುಕೆಗಳು ಹಾಗೂ ಶ್ರೀರಾಮಚಂದ್ರ ಸೀತಾಮಾತೆಯರ ಒಂದು ಮೂರ್ತಿಯ ಪ್ರತಿಷ್ಠಾಪನೆಯನ್ನು ಮಾಡಿರುವುದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ದಿನಾಂಕ 27/9/2026ರಂದು ರಾಮನವಮಿ ನಿಮಿತ್ತ ಈ ಒಂದು ಪುಣ್ಯ ಸ್ಥಳಕ್ಕೆ ಸಾಯಂಕಾಲ ಭೇಟಿ ನೀಡಿದ್ದೆವು. ಆ ವೇಳೆಗಾಗಲೇ ಬೆಳಗ್ಗೆ ಶ್ರೀರಾಮಚಂದ್ರನ ತೊಟ್ಟಿಲ ಶಾಸ್ತ್ರದ ಪೂಜಾ ಕೈಂಕರ್ಯ ಹಾಗೂ ಸೀತಾ ಕಲ್ಯಾಣ ಉತ್ಸವಗಳು ಮುಗಿದಿದ್ದವು. ಶ್ರೀರಾಮಚಂದ್ರನ ಪಾದುಕೆಗಳ ದರ್ಶನ ಭಾಗ್ಯ ಪಡೆದುಕೊಂಡು ಹಾಗೆಯೇ ದೇವಾಲಯದ ಆವರಣದಲ್ಲಿರುವ ವಿಶಾಲ ಪ್ರಾಂಗಣವನ್ನು ನಾವು ನೋಡಿದೆವು. ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕಿನಲ್ಲಿ ಬರುವಂತಹ ಪುಣ್ಯಭೂಮಿ ಭೈರಾಪುರ. ನಮ್ಮ ಪುಣ್ಯಭೂಮಿ ಭಾರತದಲ್ಲಿ ರಾಮಾಯಣ ಘಟನೆಗಳಿಗೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಅನೇಕ ಪುಣ್ಯಕ್ಷೇತ್ರಗಳು ಇಂದಿಗೂ ನಿತ್ಯ ಪೂಜೆಗೊಳ್ಳುತ್ತಿವೆ. ಇಂತಹ ಪುಣ್ಯಕ್ಷೇತ್ರಗಳ ಪೈಕಿ ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯ ಅಳವಂಡಿ ಕಂಪ್ಲಿ ಗ್ರಾಮದಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಭೈರಾಪುರ ಗ್ರಾಮವು ಸಹ ಒಂದು. ಭೈರವ ಮಹರ್ಷಿಗಳು ಇಲ್ಲಿ ತಪೋನಿರತರಾಗಿದ್ದರಿಂದ ಈ ಕ್ಷೇತ್ರವನ್ನು ಭೈರವಪುರ ಅಥವಾ ಭೈರಾಪುರ ಎಂದು ಕರೆಯುತ್ತಾರೆ. ರಾಕ್ಷಸ ಕುಲನಾಶಕ್ಕಾಗಿ ಅವತರಿಸಿದ ಶ್ರೀರಾಮಚಂದ್ರನು ಪಿತೃವಾಕ್ಯ ಪರಿಪಾಲನೆಗಾಗಿ ಸೀತಾ ಲಕ್ಷ್ಮಣ ಸಹಿತರಾಗಿ ವನವಾಸಕ್ಕೆ ಹೊರಡುತ್ತಾರೆ. ಪಂಚವಟಿಯ ಅಂದರೆ ಈಗಿನ ನಾಸಿಕ್ ಪ್ರದೇಶ, ಮಹಾರಾಷ್ಟ್ರದಲ್ಲಿ ಬರುವ ಈಗಿನ ನಾಸಿಕ್ ಪ್ರದೇಶದಲ್ಲಿ ಮಾಯಾಜಿಂಕೆ ಪ್ರಕರಣದಲ್ಲಿ ಸೀತಾ ಅಪಹರಣವಾಗುತ್ತದೆ. ಸೀತಾದೇವಿಯನ್ನು ಹುಡುಕುತ್ತಾ ಶ್ರೀರಾಮ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಬೆಳೆಸಿ ಮಾರ್ಗ ಮಧ್ಯದಲ್ಲಿ ಬರುವ ಭೈರವ ಋಷಿ ಆಶ್ರಮಕ್ಕೆ ಬಂದು ಅಮಾವಾಸ್ಯೆ ನಿಮಿತ್ತ ಪಿತೃ ತರ್ಪಣಕ್ಕಾಗಿ ತನ್ನ ಬಾಣ ಪ್ರಯೋಗಿಸಿ ಭೂಮಿಯನ್ನು ಸೀಳಿ ಗಂಗೆಯನ್ನು ಪಡೆದು ಪಿತೃತರ್ಪಣ ಕೊಡುತ್ತಾರೆ. ಈ ಘಟನೆಗೆ ಸಾಕ್ಷಿಯಾಗಿ ಇಂದಿಗೂ ಈ ಪುಣ್ಯಕ್ಷೇತ್ರದಲ್ಲಿ ರಾಮಡೋಣಿ ನಮಗೆ ಇಂದಿಗೂ ದರ್ಶನ ಕೊಡುತ್ತದೆ. ಭೈರಾಪುರದಿಂದ ಮುಂದೆ ಶ್ರೀರಾಮ ದೇವರು ಇಂದ್ರಕೀಲ ಪರ್ವತವನ್ನು ಅಂದರೆ ಈಗಿನ ಕೊಪ್ಪಳವನ್ನು ದಾಟಿ ಪಂಪಾ ಸರೋವರದ ಋಷಿಮುಖ ಪರ್ವತದತ್ತ ಹೊರಡುತ್ತಾರೆ. ಭಾರತ ದೇಶದಲ್ಲಿ ಅನೇಕ ರಾಮ ಮಂದಿರಗಳು ಇದ್ದರೂ ರಾಮಪಾದಗಳು ಎಲ್ಲೂ ದರ್ಶನವಾಗುವುದಿಲ್ಲ. ಇಲ್ಲಿನ ಪುರಾಣ ಪ್ರಸಿದ್ಧ ದೇವಾಲಯದಲ್ಲಿ ಶ್ರೀರಾಮ ಪಾದಗಳಿವೆ. ಈ ನವಮಿಯ ಮಾರನೆಯ ದಿನ ಅಂದರೆ ದಶಮಿಯ ದಿನ ರಥೋತ್ಸವ ಕಾರ್ಯವು ಇಲ್ಲಿ ನಡೆಯುತ್ತದೆ. ಸಾರ್ವಜನಿಕರಿಂದ ರಥೋತ್ಸವ ಪೂಜಾ ಕೈಂಕರ್ಯಗಳು ನಡೆಯುವಂತಹ ಪವಿತ್ರ ರಥ ಇದಾಗಿದೆ. ಇದು ಕಲ್ಲಿನ ಮಂಟಪ. ಈ ಸ್ಥಳದಲ್ಲಿ ಶುಭ ಸಮಾರಂಭಗಳಾದ ವಿವಾಹ ಕಾರ್ಯ ಇತ್ಯಾದಿ ನಡೆದಾಗ ಊಟದ ವ್ಯವಸ್ಥೆಗಾಗಿ ಈ ಸ್ಥಳವನ್ನು ಮತ್ತು ಇನ್ನಿತರ ಕಾರ್ಯಗಳಿಗಾಗಿ ಬಳಸಿಕೊಳ್ಳುತ್ತಾರೆ. ಯುಗಾದಿಯ ಸಂದರ್ಭ ಚೈತ್ರ ಮಾಸದಲ್ಲಿ 9 ದಿನಗಳ ಕಾಲ ಹೋಮ ಹವನಾದಿಗಳು ನಡೆಯುವಂತಹ ಪುಣ್ಯ ಸ್ಥಳವಿದು. ಸಾಕಷ್ಟು ಪೂಜಾ ಕೈಂಕರ್ಯಗಳಿಗೆ ಹೋಮ ಹವನಾದಿಗಳನ್ನು ನಡೆಸಲು ಬಳಸುವಂತಹ ಪವಿತ್ರ ಸ್ಥಳ. ಬೇಡಿಕೊಂಡ ಇಷ್ಟಾರ್ಥಗಳು ನೆರವೇರುತ್ತವೆಯೋ ಅಥವಾ ಇಲ್ಲವೋ ಎಂಬ ಸಂದೇಶ ನೀಡುವ ಶಿಲೆ ಎತ್ತುವಂತಹ ಒಂದು ನಂಬಿಕೆಯ ಸಂಪ್ರದಾಯ, ಜೊತೆಗೆ ನಾಗದೇವತಾರಾಧನೆಯ ಸಂಪ್ರದಾಯ ಒಳಗೊಂಡ ಪ್ರದೇಶ. ಶ್ರೀರಾಮ ಪಿತೃತರ್ಪಣಕ್ಕಾಗಿ ಬಿಟ್ಟ ಬಾಣವು ಶಿಲೆಯಾಗಿ ನಿಂತಹ ಸ್ಥಳ ಎಂಬ ಪ್ರತೀತಿ. ಇವೆಲ್ಲ
ಪ್ರದೇಶಗಳನ್ನು ನಾವು ನೋಡಬೇಕು ಅಂತಂದರೆ ಈ ಒಂದು ಪವಿತ್ರ ಸ್ಥಳವಾದಂತಹ ಕೊಪ್ಪಳ ಜಿಲ್ಲೆಯ ಅಳವಂಡಿ ಕಂಪ್ಲಿ ಗ್ರಾಮದಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಭೈರವಪುರ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಲೇಬೇಕು. ಇಂತಹ ಒಂದು ಪುಣ್ಯಕ್ಷೇತ್ರದ ದರ್ಶನ ಭಾಗ್ಯ ಎಲ್ಲರಿಗೂ ದೊರೆಯಲಿ ಎನ್ನುವ ಉದ್ದೇಶಕ್ಕಾಗಿ ನಾನು ಈ ಒಂದು ವಿಡಿಯೋವನ್ನು ಮಾಡಿರುವೆ.